ಇವತ್ತ ಸರ್ಕಲ್ ಕಡೆ ಬಾಳ ಗದ್ದೈತಿ, ಪ್ಯಾಟಿಗೆ ಹೋಗಂಗಿಲ್ಲ, ಕೈಪಲ್ಲೆ ನಾಳೆ ತುಂಬಿಡ್ದೀನಿ. ಸುಬ್ಬು, ಅಣ್ಣ ಹಜಾರೆ ಅವರೇ ಸತ್ಯಾಗ್ರಹ ನಿಲ್ಸಿದ್ದಾರೆ. ಇನ್ನು ಸರ್ಕಲ್ ಅಲ್ಲಿ ಏನು ನಡೀತಾ ಇದೆ? ಆ ರಾಜಕಾರಣಿ ಸಂಗಪ್ಪನವ್ರು ಯಾರೋ ಬೇದ್ರಂತಕ್ಕ, ಅದಕ್ಕೆ ಅವ್ರು ಸತ್ಯಾಗ್ರಹ ಕುಂತಾರೆ. ನಿನ್ನೆ ಸಂಜೆ 7:30 ನಿಮಿಷ ತೋರಿಸ್ತಾ ಇದ್ರ. ಏನ್ರಿ ಅದು? ವಿರೋಧ ಪಕ್ಷದ ನಾಯಕ ಸಂಗಪ್ಪನವರು ಸಂಘ ಮಾಡೋದು ಜಾಸ್ತಿ ಆಯ್ತು ಅಂತ ಬೈದ್ನಂತೆ. ಅದಕ್ಕೆ ಇವರು ಆಡಿದ ಮಾತನ್ನ ವಾಪಸ್ ತಗೋಬೇಕು ಅಂತ ಸತ್ಯಾಗ್ರಹ ಮಾಡ್ತಿದ್ದಾರೆ. ಪರಮ ಅದ್ ಯಾವ ತರ ಸತ್ಯಾಗ್ರಹ ಮಾಡ್ತಾ ಇದ್ರ ನೋಡ್ಕೊಂಬರೋಣ ಬರ. ಈ ರಾಜಕಾರಣಿ ಸಂಗಪ್ಪನ್ನ ಪ್ರೀತಿಯಿಂದ ಸಾಕಿ ಸಲಹುದವ್ರು ನೀವು. ಇಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಮೇಲೆ ವಿರೋಧ ಪಕ್ಷದ ವ್ಯಕ್ತಿಯೊಬ್ಬ ಲಘುವಾಗಿ ಮಾತಾಡಿದ್ರೆ ನೀವೆಲ್ಲ ಸುಮ್ಮನಿರ್ತೀರಾ? ಇಲ್ಲ 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 ಸರ್, ಟ್ರಾಫಿಕ್ ಜಾಮ್ ಇಂದ ತೊಂದರೆ ಆಗಲ್ವಾ? ಸಂಗಪ್ಪನವ್ರೆ, ನಾವು ಈ ಕಡೆಯಿಂದ ಆ ಕಡೆಗೆ ಹೊರಟು ಬಿಡ್ತೀವಿ, ಆಮೇಲೆ ನೀವು ಉಪವಾಸ ಮುಂದುವರ್ಸ್ಕೊಳ್ಳಿ. ಆಗಲ್ಲ ರೀ, ಈ ಜಾಮ್ ನಾವೇ ಮಾಡ್ಸಿರೋದು. ಮತ್ತೆ ಆ ಕಡೆ ರಸ್ತೆಗೆ ಹೋಗ್ಬೇಕಾದ್ರೆ ನೋಡ್ರಿ, ನಮ್ಮ ಅಣ್ಣ ಉಪವಾಸ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬರಬೇಕು, ಟಿವಿ ಅವ್ರ ಗಮನಕ್ಕೆ ಬರಬೇಕು, ಪೇಪರ್ ಅವ್ರ ಗಮನಕ್ಕೆ ಬರಬೇಕು. ಅಲ್ಲಿವರೆಗೂ ನಮ್ಮ ಅಣ್ಣ ಉಪವಾಸ ಕೈ ಬಿಡೋದಿಲ್ಲ. ಸರ್, ವಾಪಸ್ ಹೋಗೋದೇ ಸರ್ ಒನ್ವೆ ರೇ ಗಾಡಿ ತಳ್ಕೊಂಡೋಗ್ರಿ. ಇಲ್ಲಣ್ಣ, ನಾಯಿ ಸತ್ಯಾಗ್ರಹ ಮುಗಿತಂತೆ. ರೀ, ನಾಯಿನ ಸತ್ಯಾಗ್ರಹ ಮಾಡುತ್ತಾ? ಅಲ್ಲಮ್ಮ, ಸಂಗಪ್ಪನವ್ರು ಯಾರೋ ನಾಯಿ ಅಂತ ಕರೆದಿದ್ರಂತೆ, ಅದಕ್ಕೋಸ್ಕರ ಇವ್ರು ಸತ್ಯಾಗ್ರಹ ಕೂತಿದ್ರು. ರೀ, ನಾಯಿ ಅಂದಿದ್ದನ್ನ ಯಾಕ್ರಿ ಹೇಳ್ಕೋಬೇಕು? ಈಗ ಎಲ್ರಿಗೂ ಗೊತ್ತಾಗ್ಲಿಲ್ವಾ? ಪಾರು, ಬನ್ನಿ ಬನ್ನಿ. ಸಂಗಪ್ಪನವರು ಸತ್ಯಾಗ್ರಹ ನಿಲ್ಸಿದ್ದಾರೆ. ಯಾರೋ ನಾಯಿ ಅಂತ ಬೈದ್ರಂತೆ. ಸದ್ಯಕ್ಕೀಗ ಆ ಗಲಾಟೆನೂ ಸಾಲ್ವ್ ಆಗಿದೆ. ಹಾಗಿದ್ರೆ ಮಹಿಳಾ ಸಂಘಕ್ಕೆ ಬಂದು ಭಾಷಣ ಮಾಡಿ ಅಂತ ಕರಿಬೇಕಿತ್ತು. ಅಯ್ಯೋ, ಆ ಸತ್ಯಾಗ್ರಹ ನಿನ್ನೆ ಮುಗಿಸಿದ್ದಾರೆ. ಆದ್ರೆ ಇವತ್ತು ಮತ್ತೆ ಹೊಸ ವಿಷಯಕ್ಕೆ ಸತ್ಯಾಗ್ರಹ ಶುರು ಹಚ್ಕೊಂಡಿದ್ದಾರೆ. ಬೋರೆ ಅಂತ ಒಬ್ಬ ರೈತ ಇದ್ದಾನೆ. ಅವನ ಹೆಸರು ಸ್ವಲ್ಪ ಭೂಮಿ ಇತ್ತಂತೆ. ಆ ಭೂಮಿನ ಯಾವನೋ ಒಬ್ಬ ಮಂತ್ರಿ ನುಂಗ್ಬಿಟ್ಟಿದ್ದಾನೆ. ಅದಕ್ಕೆ ಇವ್ರು ಯಾಕಪ್ಪ ಸತ್ಯಾಗ್ರಹ ಮಾಡ್ಬೇಕು? ಆ ಭೂಮಿ ನುಂಗಿದ್ ಮಂತ್ರಿ ಮತ್ತೆ ಸಂಗಪ್ಪ ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಆ ಭೂಮಿ ನುಂಗ್ಬೇಕು ಅಂತಿದ್ರಂತೆ. ಆದ್ರೆ ಆ ಮಂತ್ರಿ ಒಬ್ನೇ ನುಂಗ್ಬಿಟ್ಟ. ಆ ಕೋಪಕ್ಕೆ ಆ ಸಂಗಪ್ಪ ಮಂತ್ರಿಗಿರಿಂದ ಅವನು ನಿಲ್ಲಿಸ್ಬೇಕು ಅಂತ ಉಪವಾಸ ಕೂತಿದ್ದಾರೆ. ಈ ಕೇಸನ್ನ ನಾನು ಹ್ಯಾಂಡಲ್ ಮಾಡಿದ್ರೆ ಹೇಗೆ? ಅದ್ ಹೇಗೋ ಹ್ಯಾಂಡ್ಲ್ ಮಾಡ್ತೀಯಾ? ಬೋರ ಏನ್ ಜಮೀನ್ ವಾಪಸ್ ಕೊಡ್ತೀಯಾ? ಅವನು ಜಮೀನ್ ಸಿಗೋವರೆಗೂ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಆ ಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಸಂಗಪ್ಪನ ಕೈಲಿ ಹೇಳಿಸ್ಬಿಟ್ರೆ ನಡಿಯಲ್ಲ, ಸಂಗಪ್ಪನವ್ರಿಗೆ ಜೈಕಾರ ಹಾಕ್ಬಿಟ್ಬರೋಣ. ಶುರು ಹಚ್ಚಗ. ಸತ್ಯವಾನ್ ಸಂಗಪ್ಪನವ್ರಿಗೆ ದೇವಾಗ್ಲೇ. ಬಡ ರೈತರಿಗೆ ಸಹಾಯ ಮಾಡಕ್ಕೆ ಬೇರೆ ಯಾರಿದ್ದಾರೆ? ನಮ್ಮ ಸಂಗಪ್ಪನವ್ರು ಬಿಟ್ಟು. ಮನೆ ಸಂಗಪ್ಪನವ್ರಿಗೆ ಜಯವಾಗ್ಲಿ. ಮನೆ ಸಂಗಪ್ಪನವ್ರಿಗೆ ಜಯವಾಗ್ಲಿ. ಮನೆ ಸಂಗಪ್ಪನವ್ರಿಗೆ ಜಯವಾಗ್ಲಿ. ಹೇಳಿ ಸರ್, ಅಲ್ಲ ಅವನು ಯಾರೋ 1 ಎಕರೆ ತಿಂದ ಅಂತ ಇವ್ರು ಉಪವಾಸ ಮಾಡ್ತಾ ಇದಾರಲ್ಲ, ಇವ್ರು 50 ಎಕರೆ ತಿಂದು ನುಂಗಿರೋದು ರುಜುವಾತಾಗಿದೆಯಲ್ಲ. ನನ್ನ ಹತ್ರ ದಾಖಲೆ ಇದೆ. ಮಾನ್ಯ ಜನಗಳೇ, ನಮ್ಮ ಸಂಗಪ್ಪನವರು ಬೋರೆಯನ ಆಸ್ತಿನ ವಾಪಸ್ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇದ್ದಾರೆ. ಸಂಗಪ್ಪನವ್ರು ಎಷ್ಟು ದಿವಸ ಉಪವಾಸ ಕೊಡ್ತಾರೆ? ಸಾಯವರೆಗೂ. ನೋಡಿ ಮೇಡಮ್ನವ್ರೆ, ನಮ್ಮ ಸಂಗಪ್ಪನವರ ಮನಸ್ಸು ಅಚಲವಾದದ್ದು. ಅವರು ಹಗಲು ರಾತ್ರಿ ಇದೇ ಜಾಗದಲ್ಲಿ ಇರ್ತಾರೆ. ಈ ಜಾಗ ಬಿಟ್ಟು ಕದಲಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ. ಮೇಡಮ್ನವ್ರೆ, 100ಕ್ಕೆ 100% ನಮ್ಮ ಸಂಗಪ್ಪನವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಬೇಕಿದ್ರೆ ಅವ್ರನ್ನ ಕೇಳಿ ನೋಡಿ. ಹೌದಪ್ಪ, ಮಾಡ್ತಾ ಇದ್ದೀನಿ. ಮಾನ್ಯ ಸಂಗಪ್ಪನವ್ರಿಗೆ ರಾಮ ಭೀಮಾ ಬಂದ್ರು ಇಲ್ಲಿ. ಏನಣ್ಣ ಹಸುವಾಗ್ತಿದ್ಯಲ್ರು? ಅಣ್ಣ, ಅವ್ರ ಆ ಕಡೆ ಹಂಗ ಹೋಗ್ಲಿ, ತಂದ್ಕೊಡ್ತೀವಿ. ನೆನ್ನೆ ಏನ್ ತಗೊಂಡಿದ್ರಿ ಹೇಳಿ? ಮಸಾಲೆ ದೋಸೆ. ಇವತ್ತು ಅದನ್ನೇ ತಗೊಂಬನ್ನಿ. ಇನ್ನೂ ಏನಾದ್ರು ತಗೊಂಬನ್ರಪ್ಪ, ನಾಲ್ಗೆ ತುಂಬಾ ಕೆಟ್ಟೋಗಿದೆ. ಅಣ್ಣ, ಒಂದು ಒಳ್ಳೆ ಖಾರವಾಗಿರೋದೇನಾದ್ರು ತಗೊಬರ್ತೀವಿ. ಅಷ್ಟ್ರ ಕಡೆ ಹಣ್ಣು ತಿಂತಾರೆ. ಸರ್, ನೀವು ನಿರಾಹಾರ ವ್ರತ ಮಾಡ್ತೀನಿ ಅಂತ ಹೇಳಿದ್ರಿ, ಈಗ ಹಣ್ಣು ತಿನ್ನೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಈಗ್ಲೂ ನಾನು ನಿರಾಹಾರ ವ್ರತನೇ ನಿಮ್ಮ ಮಾಡ್ತಿರೋದು. ಸುಮ್ನೆ ಗಾಂಧೀಜಿಗೆ ತೋರಿಸಿ ನಿಮಗ್ ಕೊಡೋಣ ಅಂತ ಕೈಯಲ್ಲಿ ಇಟ್ಕೊಂಡಿದ್ದೆ, ನೀವ್ ಬಂದ್ರೆ ತಗೊಳ್ಳಿ. ಅಯ್ಯಪ್ಪ, ಅಯ್ಯೋ ಅಣ್ಣ, ಏನಾಗ್ತಿದೆ ಅಣ್ಣ? ನನ್ ಕೈಲಿ ಆಗ್ತಾ ಇಲ್ಲ. ನನ್ ಜೀವಮಾನದಲ್ಲಿ ಯಾವತ್ತು ಉಪವಾಸ ಮಾಡ್ದವನಲ್ಲ, 3 ದಿನ ಉಪವಾಸ ಕೆಡಬಿಟ್ರಲ್ಲ ಅಣ್ಣ. ಟಿವಿಲೆಲ್ಲ ಬರ್ತಾ ಇದೆ, ಈಗ ಏನ್ ಮಾಡಕ್ಕಾಗುತ್ತೆ ಅಣ್ಣ? ಉಪವಾಸ ಬಂದ್ ಮಾಡ್ತೀನಿ. ಸರ್, ಏನ್ ಹೇಳ್ತಿದ್ದೀರಾ? ಉಪವಾಸ ನಿಲ್ಲಿಸ್ತಾ ಇದ್ದೀರಾ? ಹೌದು, ಉಪವಾಸ ನಿಲ್ಲಿಸ್ತಾ ಇದ್ದೀನಿ. ನನ್ನ ಜೀವಮಾನದಲ್ಲಿ ಇನ್ಯಾವತ್ತೂ ಉಪವಾಸ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ನನ್ನ ಮುಷ್ಕರ ಇನ್ಮೇಲೆ ಓವರ್ ಡೋಸ್ ಊಟದ ಮೂಲಕ. ಅದ್ ಹೇಗೆ? ಯಾವುದೇ ಸಮಸ್ಯೆ ಬಗೆಹರಿಯುವವರೆಗೂ ನಾನು ದಿನಕ್ಕೆ 6 ಸಲ ಊಟ ಮಾಡ್ತೀನಿ.